ನೀವೇನೇ ಹೇಳೋದಿದ್ರು ನಾವು ಇವ್ರನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ್ಮೇಲೆ ಹೇಳ್ಬೋದು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ ಸರ್, ಇವ್ರು ಅಂಥವ್ರಲ್ಲ. ಇವ್ರಿಗೆ ಹುಡುಗಿರ ಮೇಲೆ ತುಂಬ ಗೌರವ ಇದೆ. ಏನ್ರಿ ಹೇಳ್ತಾ ಇದ್ದೀರಾ? ಈಗಷ್ಟೇ ಹುಡುಗಿರ್ ಗಂಟ್ರೆ ಆಗಲ್ಲ ಅಂದ್ರಿ, ಈಗ ನೋಡಿದ್ರೆ ಹುಡುಗಿರ ಮೇಲೆ ಗೌರವ ಇದೆ ಅಂತ ಹೇಳ್ತಾ ಇದ್ದೀರಾ? ನನಗನ್ಸುತ್ತೆ ಇವ್ರದ್ದು ಡ್ಯುಯಲ್ ಪರ್ಸನಾಲಿಟಿ ಇರಬೇಕು ಅಂತ. ಇದು ನಿಮಗೆ ಗೊತ್ತಿರೋ ಮುಖ ಆದರೆ ನಿಮಗೆ ಗೊತ್ತಿಲ್ಲದಿರೋ ಮುಖ ಕಂಪ್ಲೇಂಟಲ್ಲಿ ಇರೋದೇ ಆಗಿರಬೇಕು. ಸರ್ ದಯವಿಟ್ಟು ಏನೇನೋ ಮಾತಾಡಬೇಡಿ. ಒಬ್ಳು ಹುಡುಗಿ ಆಗಿ ಅವ್ರ ಎಂಪ್ಲಾಯಿ ಆಗಿ ನಾನೇ ಹೇಳ್ತಿದ್ದೇನಲ್ಲ ಸರ್, ಅವ್ರಂಥವ್ರು ಅಲ್ಲ ಅಂತ. ಅವ್ರು ಒಂದೇ ಒಂದಿನ ಕೂಡ ನನ್ನ ಜೊತೆ ಆ ಥರ ನಡ್ಕೊಂಡಿಲ್ಲ ಸರ್. ಕಂಪ್ನಿ ಹೆಡ್ಗೆ ತನ್ನ ಫೀಮೇಲ್ ಎಂಪ್ಲಾಯಿ ಜೊತೆ ಪಾರ್ಕಲ್ಲಿ ಏನ್ರಿ ಕೆಲಸ? ನಾನು ಇಲ್ಲಿಗೆ ಬಂದಾಗ ನೀವಿಬ್ರು ಏನು ಮಾಡ್ತಾ ಇದ್ದೀರಿ ಅಂತ ನಾನು ನೋಡಿದ್ದೀನಿ. ಅದೇನೋ ಜೊತೆಗಿರ್ತೀರಾ ಅಂತ ಕೇಳ್ತಾ ಇದ್ದೀರಿ. ಇವ್ರ ನಡವಳಿಕೆ ನಿಮ್ಗೆ ಒಪ್ಪಿಗೆ ಅಂತ ಮಾತ್ರಕ್ಕೆ ಎಲ್ಲ ಹುಡುಗಿರು ಇವ್ರನ್ನ ಸಹಿಸ್ಕೋಬೇಕು ಅಂತೇನು ಇಲ್ವಲ್ಲ? ಇನ್ಸ್ಪೆಕ್ಟರ್, ಮೈಂಡ್ ಯೋರ್ ಟಂಗ್. ನನಗೆ ನೀವು ಹಾಕಿರೋ ಯೂನಿಫಾರ್ಮ್ ಮೇಲೆ ರೆಸ್ಪೆಕ್ಟ್ ಇದೆ, ಅದನ್ನು ಮೀರಿ ನಡ್ಕೊಳ್ಳೋ ಹಾಗೆ ನನ್ನ ಮಾಡಬೇಡಿ. ನನಗೆ ಧಮಕಿ ಹಾಕ್ತೀಯಾ? ಏನೋ ದೊಡ್ಡ ಮನುಷ್ಯ ಅಂತ ರೆಸ್ಪೆಕ್ಟ್ ಕೊಟ್ರೆ ತಲೆ ಎಲ್ಲ ಮಾತಾಡ್ತೀಯಾ? ನೀನು ತಾನು ಅಂತೆಲ್ಲ ಮಾತಾಡಬೇಡಿ ಇನ್ಸ್ಪೆಕ್ಟರ್. ಸೆಕ್ಷುವಲ್ ಹ್ಯಾರಾಸ್ಮೆಂಟ್ ಕಂಪ್ಲೇಂಟ್ ಇರೋ ನಿನ್ನ ಹತ್ರ ಇಷ್ಟೊತ್ತು ಚೆನ್ನಾಗಿ ಮಾತಾಡಿದ್ದೆ ದೊಡ್ಡ ವಿಷಯ. ಅಂಥದ್ರಲ್ಲಿ ನಿನ್ನನ್ನು ಸಾರ್ ಅಂತ ಕರಿಬೇಕಾ? ಕೊಬ್ಬಿದ್ರೆ ಯಾರ ಹತ್ರ ತೋರಿಸ್ಬೇಕೋ ಅವ್ರ ಹತ್ರ ತೋರಿಸ್ಬೇಕು. ನಮಗೆ ಎಷ್ಟು ಕೊಬ್ಬಿದೆ ಅಂತ ಲಾಕಪ್ಪಲ್ಲಿ ತೋರಿಸ್ತೀನಿ, ನಡಿ. ಸರ್ ಸರ್ ಸರಿ ಮಾವ, ನಾನು ಹೊರಡ್ತೀನಿ. ಮುಂದೊಂದು ದಿನ ಈ ನಿನ್ನ ಹಣನೆಲ್ಲ ವಾಪಸ್ ಕೊಡ್ತೀನಿ, ಆಗ ನೀನು ಬೇಡ ಅನ್ನಬಾರ್ದು. ಮಾವ, ನಾನು ನಿಮಗೆ ಇದನ್ನ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ, ಮರೆತುಬಿಟ್ಟೆ. ನೀವು ಸಾಲ ಮಾಡಿದ್ದೆ ಆರತಿಯವ್ರ ಮದುವೆಗೆ ಅಂತ, ಬಟ್ ಅದು ನಡೀಲಿಲ್ಲ. ಬಟ್ ಈಗ ನಿಜವಾಗ್ಲೂ ಯಾವ ಪುಣ್ಯಾತ್ಮನ ಜೊತೆ ಆಗಬೇಕಾಗಿತ್ತೋ ಅದು ಹಾಗೆ ಆಗುತ್ತೆ. ಅಯ್ಯೋ, ಆ ಪುಣ್ಯಾತ್ಮ ನಾನೇ, ಕನ್ಫ್ಯೂಸ್ ಆಗಬೇಡಿ. ಸೊ ಮದುವೆ ಖರ್ಚು ನಾನೇ ನೋಡ್ಕೊಳ್ತೀನಿ, ನೀವೇನು ಚಿಂತೆ ಮಾಡಬೇಡಿ. ಉಳಿದಿರೋ ಸಾಲನು ನಾನು ನನ್ನ ಸ್ಯಾಲ್ರಿಲೇ ತೀರಿಸ್ತೀನಿ, ಡೋಂಟ್ ವರಿ. ಮಾವ, ನೀವೇನು ಹೇಳಬೇಡಿ. ಒಂದು ಲಾಜಿಕ್ ಹೇಳ್ತೀನಿ, ಸರಿನಾ ತಪ್ಪ ನೀವೇ ಹೇಳಿ. ನಾನು ದುಡ್ದು ನಮ್ಮ ಮನೆಗೆ ಕೊಡಬೇಕು ಅಂತ ಏನೂ ಇಲ್ಲ, ಮನೆಯಲ್ಲಿ ಸಾಕಷ್ಟಿದೆ. ಹಾಗಂತ ನಮ್ಮನೆ ದುಡ್ಡನ್ನು ನಾನು ನಿಮ್ಗೆ ಕೊಡ್ತಿಲ್ಲ. ಸೊ ಇದರಲ್ಲಿ ಋಣ ಅದು ಇದು ಯಾವುದೂ ಇರಲ್ಲ. ಅದು ಹಾಗಲ್ಲಪ್ಪ. ನಿಮಗೆ 4 ಜನ ಹೆಣ್ಮಕ್ಳು, ಅದೇ ಥರ ನಿಮ್ಗೊಬ್ಬ ಗಂಡು ಮಗ ಇದ್ದಿದ್ದರೆ ಅವನ ಹತ್ರ ತಗೊಳಕ್ಕೂ ಹಿಂಜರಿತಾರಲಿಲ್ಲ ಅಲ್ವಾ? ಇವತ್ತಿಂದ ನಿಮ್ಗೆ ಇಲ್ದಿರೋ ಗಂಡು ಮಗ ನಾನೇ ಅನ್ಕೊಳ್ಳಿ ಮಾವ. ಈಗ ಇದನ್ನೆಲ್ಲ ನಿಮ್ಮ ಮಗನೇ ಮಾಡ್ತಿದ್ದಾನೆ ಅಂತ ಅನ್ಕೊಳ್ಳಿ.
ಲಾಯರ್ ಹೇಳ್ತಿರೋದು ನಿಜನಾ? ಬೇಲ್ ಸಿಗಲ್ವಾ? ಸಾರಿ ಮೇಡಮ್, ಈ ವಿಚಾರದಲ್ಲಿ ಬೇಲ್ ಸಿಗುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಬೇಲ್ ಸಿಗಬೇಕು ಅಂದರೆ ತುಂಬ ಪ್ರಯತ್ನ ಪಡಬೇಕು. ಬಟ್ ವೈ? ಇದರಿಂದ ನಿರಪರಾಧಿಗೆ ಅನ್ಯಾಯ ಆಗಲ್ವಾ? ಹೆಣ್ಣಿನ ಮೇಲೆ ಶೋಷಣೆ ಆಗಬಾರ್ದು ಅಂತಲೇ ಈ ಕಾನೂನು ಮಾಡಿರೋದು ಸರ್. ಅಪರಾಧಿ ತಪ್ಪಿಸ್ಕೋಬಾರ್ದು ಅನ್ನೋ ಕಾರಣಕ್ಕೆ ಬೇಲ್ ಸಿಗೋಲ್ಲ. ಅದಕ್ಕೆ ಈಗ ನಿಮ್ಮ ಮಗನಿಗೂ ಬೇಲ್ ಸಿಗಲ್ಲ. ಅಣ್ಣ ಅಪರಾಧಿ ಅಲ್ಲ, ಆರೋಪಿ. ಒನ್ಸ್ ಅಗೇನ್ ಇದನ್ನ ಕೋರ್ಟಲ್ಲಿ ಹೇಳಿ. ಇದನ್ನು ಡಿಸೈಡ್ ಮಾಡಬೇಕಾಗಿರೋದು ಕೋರ್ಟು. ಇಲ್ಲಿ ಮಾತಾಡಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ಆದಷ್ಟು ಬೇಗ ಹಿಯರಿಂಗ್ ಬರೋ ಹಾಗೆ ನೋಡ್ಕೊಳಕ್ಕಾಗತ್ತಾ ಟ್ರೈ ಮಾಡಿ ಹೋಗಿ. ವಾಟ್ ನಾನ್ ಸೆನ್ಸ್ ಇಸ್ ದಿಸ್ ಇನ್ಸ್ಪೆಕ್ಟರ್? ವಿಕ್ರಾಂತ್, ನೀವು ಸುಮ್ಮನಿರಿ. ಅವ್ರು ಹೇಳೋದ್ರಲ್ಲೂ ಅರ್ಥ ಇದೆ. ರೀ, ನೀವು ನಮ್ಮ ಪರ ಲಾಯರ, ಅವ್ರ ಪರ ಲಾಯರ? ಇವರು ನ್ಯಾಯದ ಪರ ಲಾಯರು ಅನ್ಸುತ್ತೆ. ಯಾರ ಪರ ಲಾಯರ್ ಆದ್ರೂ ಮೊದಲು ಲಾ ಪರವಾಗೇ ಇರಬೇಕಲ್ವಾ ಮಿಸಸ್ ಸುಹಾಸಿನಿ ವಸಿಷ್ಠ? ಓಕೆ ಫೈನ್, ಬಟ್ ನನ್ನ ಮಗನ ವಿರುದ್ಧ ಯಾರು ಕಂಪ್ಲೇಂಟ್ ಕೊಟ್ಟಿರೋದು ಅಂತ ತಿಳ್ಕೊಬೋದಲ್ವಾ? ಯಾಕೆ ಹೋಗಿ ಅವಳನ್ನ ಎದುರಿಸಿ ಏನಾದರೂ ಮಾಡ್ಬೋದು ಅಂತನಾ? ನೋನೋ, ನನ್ನ ಕ್ಲೈಂಟ್ಸು ಅಂಥವ್ರಲ್ಲ. ಐ ಆಮ್ ವೆರಿ ಸಾರಿ ಲಾಯರ್ ಸಾಹೇಬ್ರೆ. ಅವಳು ಕೋರ್ಟ್ಗೆ ಹಾಜರಾಗೋವರೆಗೂ ನಾನು ಅದನ್ನು ರಿವೀಲ್ ಮಾಡೋದಿಲ್ಲ. ಸೆಕ್ಯೂರಿಟಿ ಇಶ್ಯೂ, ಪ್ಲೀಸ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ನಾನು ಆ ಹುಡುಗಿ ಐಡೆಂಟಿಟಿನ ರಿವೀಲ್ ಮಾಡೋಕ್ಕಾಗಲ್ಲ. ಅಂಗ್ರಜ, ಇದೆಲ್ಲ ಏನು ಅಂತಾನೆ ಅರ್ಥ ಆಗ್ತಿಲ್ಲ ವಿಕ್ರಾಂತ್. ನೀನೇನು ತಪ್ಪು ಮಾಡಿಲ್ಲ ಅಂತ ಯೋಚನೆ ಮಾಡದೆ ಹೇಳ್ಬೋದು ಅಂಗ್ರಜ, ಆದರೆ ನಿನ್ನ ಮೇಲೆ ಯಾರಿಗೆ ದ್ವೇಷ ಅಂತಾನೆ ಅರ್ಥ ಆಗ್ತಿಲ್ಲ. ಎಲ್ಲ ನಾನು ಹೇಳ್ದಾಗೆ ಮಾಡಿದ್ಯಲ್ವಾ? ಬೈ ಚಾನ್ಸ್ ನೀನು ಆಫೀಸಲ್ಲಿಲ್ಲ ಅಂತ ಡೌಟ್ ಬರ್ಬೋದು. ಸೊ ಅಪ್ಪಂಗೆ ಹುಷಾರಿಲ್ಲ ಅಂತ 4 ದಿನ ಲೀವ್ ಹಾಕು. ಮೇಡಮ್, ನಾನು ಮಾಡ್ತಿರೋದು ತಪ್ಪು ಅಂತ ನಮ್ಮಿಬ್ರಿಗೂ ಗೊತ್ತಿದೆ. ಅದೆಲ್ಲ ಮಾತಾಡಬೇಡ ನೀನು. ನಮಗೆ ಬೇಕಾಗಿರೋದು ಸಡನ್ನಾಗಿ ಮೇಲಿಂದ ಉದುರಬೇಕು ಅಂದರೆ ತಪ್ಪು ಮಾಡೋದು ಬಿಟ್ಟು ಬೇರೆ ದಾರಿನೇ ಇಲ್ಲ. ನಿಮ್ಮ ಅಪ್ಪನ ಟ್ರೀಟ್ಮೆಂಟ್ಗೆ ನೀನು ದುಡ್ಡು ಸಿಗ್ತಾ ಇದೆ ತಾನೇ? ಅದಕ್ಕೆ ಒಪ್ಕೊಂಡೆ. ಆದರೆ ನಂಗೆ ಯಾಕೋ ಸೆಕೆಂಡ್ ಥಾಟೇ ಬರಬಾರ್ದು. ಒಂದು ಬೇಕು ಅಂದರೆ ಇನ್ನೊಂದು ಕಳ್ಕೊಳ್ಳೇಬೇಕು. ಅಷ್ಟಕ್ಕೂ ನೀನು ವೇದಾಂತಿಂದ ಫಿಸಿಕಲ್ ಹರಾಸ್ಮೆಂಟ್ ಆಗ್ತಾ ಇದೆ ಅಂತ ಮಾತ್ರ ತಾನೇ ಹೇಳಿರೋದು. ಮತ್ತೆ ಮಾವ, ಹೊರಗಡೆ ಮೀಡಿಯಾದವರೆಲ್ಲ ಬಂದಿದ್ದಾರೆ. ವಿಷಯ ಗೊತ್ತಾದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ದಯವಿಟ್ಟು ನಿಮ್ಗೆ ಗೊತ್ತಿರೋ ಎಡಿಟರ್ಸ್ಗೆಲ್ಲ ಮಾತಾಡಿ. ಆದರೆ ಎಷ್ಟು ಜನ ಕೇಳ್ತಾರಂತೆ ಮಾತ್ರ ಗೊತ್ತಿಲ್ಲ. ಅವ್ರು ನಂಗೆ ಕೆಲಸ ಕೊಟ್ಟವರು ಮೇಡಮ್. ಈಗ ನನ್ನ ಐಡೆಂಟಿಟಿ ಗೊತ್ತಾಗಿಲ್ಲ ಅಂದರೂ ಮುಂದೆ ಕೋರ್ಟಲ್ಲಾದರೂ. ಓ ಗರ್ಲ್, ಅವನು ವೇದಾಂತ್ ವಸಿಷ್ಠ. ಅವನಿಗಿರೋ ಇನ್ಫ್ಲುಯೆನ್ಸ್ಗೆ ಇದನ್ನೆಲ್ಲ ಕೋರ್ಟ್ ತನಕ ತಗೊಂಡು ಹೋಗ್ತಾನ? ನೋ ಚಾನ್ಸ್. ನೀನಿವತ್ತೇ ಮನೆ ಚೇಂಜ್ ಮಾಡು. ಆ್ಯಂಡ್ ನಿನಗೆ ತಲುಪಬೇಕಾಗಿರೋ ಬಾಕಿ ಅಮೌಂಟ್ ನಿನ್ನ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಸರಿ ಮೇಡಮ್. ಸ್ವಾತಿ, ಯಾಕೆ ನಾವು ಇದ್ದಕ್ಕಿದ್ದಂಗೆ ಬೇರೆ ಕಡೆ ಹೋಗಬೇಕು? ಏನು ನಡೀತಾ ಇದೆ? ಅಮ್ಮ, ನಾನು ಈಗಲೇ ಎಲ್ಲನೂ ಹೇಳೋದಕ್ಕಾಗಲ್ಲ. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾವು ಈ ಜಾಗನ ಖಾಲಿ ಮಾಡಬೇಕು. ಸದ್ಯಕ್ಕೆ ನಮ್ಮ ಗುರಿ ಅಷ್ಟೇ. ಆಯಿತು, ಆದರೆ ನಿನ್ನ ಹತ್ರ ಅಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಅಮ್ಮ ಪ್ಲೀಸ್, ಜಾಸ್ತಿ ಕ್ವೆಶನ್ಸ್ ಕೇಳಬೇಡ. ಈಗ ನಾನು ಅದನ್ನೆಲ್ಲ ಹೇಳೋ ಪರಿಸ್ಥಿತಿಯಲ್ಲಿ ಇಲ್ಲ. ನಾನು ಹೇಳ್ದೆ ಬೇಗ ಅಂತ. ನೋಡು, ಯಾರೋ ಬಂದರು. ಅಯ್ಯೋ ಇರೇ, ಆಚೀಚೆ ಮನೆಯವ್ರು ಯಾರನ್ನ ಆಗಿರ್ಬೋದು. ನಾನು ಹೋಗಿ ನೋಡ್ತೀನಿ.
ಕಂಪ್ಲೇಂಟ್ ಕಾಪಿ ನೋಡಬೇಕು. ನಿನಗೆ ಸ್ಟಾರ್ಟಿಂದ ಹೇಳೋಕ್ಕಾಗಲ್ಲ. ಕಂಪ್ಲೇಂಟ್ ಕಾಪಿ ಕೊಟ್ಟರೆ ಹುಡುಗಿ ಐಡೆಂಟಿಟಿ ರಿವೀಲ್ ಆಗುತ್ತೆ. ಅವಳ ಸೆಕ್ಯೂರಿಟಿ ದೃಷ್ಟಿಯಿಂದ ಮತ್ತೆ ಸತ್ಯ ಹಾಳಾಗಬಾರ್ದು ಅನ್ನೋ ದೃಷ್ಟಿಯಿಂದ ಅದು ಅನಿವಾರ್ಯ. ಆಯಿತು, ಹುಡುಗಿ ಹೆಸರನ್ನ ಸ್ಕ್ರ್ಯಾಚ್ ಮಾಡಿಬಿಡಿ, ಪರವಾಗಿಲ್ಲ. ಬಟ್ ಏನು ಕಂಪ್ಲೇಂಟ್ ಇದೆ ಅಂತ ನೋಡೋ ಅಧಿಕಾರ ನಮಗಿದೆ ಅಲ್ವಾ ಸರ್? ಲಾಯರ್ನ ಹೇಗೋ ಸುಮ್ಮನಿರಿಸಿದ್ದೆ, ಇವಳು ಶುರು ಮಾಡಿದ್ಲಲ್ಲ. ಅಲ್ವಾ ಸರ್? ನಾವು ಕಾಪಿನ ನೋಡ್ಬೋದು ತಾನೆ? ಆಯ್ತಾಯ್ತು. ಅರ್ಜುನ್, ಆ ಕಂಪ್ಲೇಂಟ್ ಕಾಪಿನ ಜೆರಾಕ್ಸ್ ಮಾಡಿ ತಗೊಂಬನ್ನಿ. ಹಾಗೆ ಹೆಸರನ್ನ ಸ್ಕ್ರಾಚ್ ಮಾಡ್ಬಿಟ್ಟು ತಗೊಂಬನ್ನಿ. ತಗೋ, ಬೇಗ ಓದಿ ವಾಪಸ್ ಕೊಡು. ನಿಮ್ಮ ಲಾಯರೇ ಸುಮ್ಮನಿದ್ದಾರೆ, ನಿಂದೇನು? ನೋಡಿದ್ ಮುಗಿತಾ? ಹೊಡ್ಲ ನಾನು? ಹೊಡ್ಬೋದು. ಬಟ್ ಒಂದು ವಿಷಯ ಕನ್ಫರ್ಮ್ ಮಾಡ್ಕೊಂಡು ಹೊರಟ್ಬಿಡಿ ಸರ್. ಕನ್ಫರ್ಮಾ? ಏನು? ಕಂಪ್ಲೇಂಟಲ್ಲಿ ತುಂಬ ದೊಡ್ಡ ಸುಳ್ಳಿದೆ ಸರ್. ಎಲ್ಲ ಹೋಗಿ ಹೊಸ ಕತೆ ಹುಡ್ಕೊಂಬಂದ್ಯಾ? ಇಲ್ಲ ಸರ್, ಹುಡುಗಿ ಕಂಪ್ಲೇಂಟಲ್ಲಿ ಯಾವ ರಾತ್ರಿ ಹರಾಸ್ಮೆಂಟ್ ಆಗಿದೆ ಅಂತ ಬರ್ದಿದ್ದಾಳೋ ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಆ ರಾತ್ರಿ ಪೂರ್ತಿ ವೇದಾಂತ್ ಅವ್ರ ಜೊತೆ ನಾನಿದ್ದೆ. ಅಮೂಲ್ಯ, ಸುಮ್ಮನೆ ಇರಿ ವೇದಾಂತ್, ನೀವು ನನಗೆ ಮಾತಾಡೋದಕ್ಕೆ ಬಿಡಿ, ತಡಿಬೇಡಿ ನನ್ನ. ಏನ್ ಹೇಳ್ತಾ ಇದೀಯಮ್ಮ ನೀನು? ನಾನು ಹೇಳ್ತಿರೋದು ನಿಜ ಸರ್. ಕಂಪ್ಲೇಂಟ್ ಕೊಟ್ಟಿರೋ ಹುಡುಗಿ 28ನೇ ತಾರೀಕು ತಾನು ವೇದಾಂತ್ ಅವ್ರ ಜೊತೆ ಇದ್ದೆ, ಅವಾಗಲೇ ಹರಾಸ್ಮೆಂಟ್ ಆಗಿರೋದು ಅಂತ ಮೆನ್ಷನ್ ಮಾಡಿದಾಳೆ. ಬಟ್ ಆ ದಿನ ಸಂಜೆ 4 ಗಂಟೆಯಿಂದ ಮಾರನೇ ದಿನ ಬೆಳಿಗ್ಗೆ 8 ಗಂಟೆವರೆಗೂ ವೇದಾಂತ್ ನನ್ನ ಜೊತೆನೇ ಇದ್ರು. ಹಾಗಿರುವಾಗ ಕಂಪ್ಲೇಂಟ್ ಕೊಟ್ಟೋಳು ಸುಳ್ಳು ಹೇಳ್ತಿರ್ಬೇಕಲ್ವಾ? ಏನ್ ಮಾಡ್ತಿದ್ಯಾ ಮೌಲ್ಯ? ಈ ವಿಷಯ ಹೊರಗೆ ಬಂದ್ರೆ ಸೊಸೈಟಿಲಿ ನಿನ್ ಬಗ್ಗೆ ಏನ್ ಅನ್ಕೊಂತಾರೆ? ಅದ್ರ ಬಗ್ಗೆ ನಿಂಗೆ ಯೋಚನೆ ಕೂಡ ಇಲ್ವಾ? ಇದು ನಾ ಕೋರ್ಟಲ್ಲಿ ಹೇಳು, ನಾನು ಇದನ್ನ ನಂಬಲ್ಲ. ನಮ್ದೇ ಇದ್ರೆ ಕೋರ್ಟಲ್ಲಿ ಅವಮಾನ ಆಗೋದು ನಿಮ್ಗೆ ಸರ್. ಸುಳ್ಳು ಕಂಪ್ಲೇಂಟ್ನ ಡೀಲ್ ಮಾಡಿದ್ರಿ ಅಂತಾನೂ ಆಗುತ್ತೆ. ನಿನ್ನ ಹತ್ರ ಪ್ರೂಫ್ ಇದೆಯೇನಮ್ಮ? 1 ನಿಮಿಷ ಸರ್. ಹಲೋ ಅಮೂಲ್ಯ. ಸುಜಿತ್ ಅವರೇ, ನಾನು ಮತ್ತೆ ವೇದಾಂತು ನಿಮ್ಮ ಮಗು ಬರ್ಡೇ ಪಾರ್ಟಿಗೆ ಬಂದಿದ್ದ ಡೇಟ್ನ ಒಂಚೂರು ಹೇಳ್ತೀರಾ? 28 ಅಮೂಲ್ಯ. ಯಾಕೆ? ವೇದಾಂತ್ ಅವ್ರು ಕೂಡ ಅವತ್ತು ನನ್ನ ಜೊತೆನೇ ಇದ್ರಲ್ವಾ ಸರ್? ಇದೇನು ಹೀಗೆ ಕೇಳ್ತಾ ಇದ್ದೀರಾ? ನೀವಿದ್ರಿ ಅಂದಮೇಲೆ ವೇದಾಂತ್ ಅವ್ರು ಇರಲೇಬೇಕಲ್ವಾ? ನೀವು ಮತ್ತೆ ವೇದಾಂತ್. ನಿಜ ಅಲ್ವಾ ಸರ್? ಇಲ್ಲಿ ಯಾರು ನಂಬ್ತಾನೆ ಇಲ್ಲ ಸರ್.
ಎಲ್ಲಿ ಏನಾಯ್ತು? ಫೋಟೋಸ್ ಇದೆ ನನ್ನ ಹತ್ರ, ಈಗಲೇ ಕಳಿಸ್ತೀನಿ. ನೋಡಿ, ನನಗೆ ಫೋಟೋ ಬಗ್ಗೆ ಹೊಳಿಲೇ ಇಲ್ಲ. ದಯವಿಟ್ಟು ಕಳಿಸ್ಕೊಡಿ ಸರ್. ಬಾಕಿದೆಲ್ಲ ನಾನು ಆಮೇಲೆ ಮಾತಾಡ್ತೀನಿ. ಈಗಲಾದ್ರೂ ನಂಬಿಕೆ ಬಂತಾ ಸರ್? ಅಮ್ಮ, ನಾನು ಬರ್ತೀನಿ. ಇವತ್ತು ಆಫೀಸಿಗೆ ಸ್ವಲ್ಪ ಬೇಗ ಹೋಗ್ಬೇಕು. ಅಕ್ಕ ನಿಲ್ಲೆ. ಏನಕ್ಕ ನೀನು? ತಗೋ, ಇದನ್ನ ತಗೊಳ್ದೇನೆ ಹೊರಟ್ಬಿಟ್ಯಾ? ಮರ್ತೇ ಬಿಟ್ಟಿಯಾ? ಅಕ್ಕ, ಇವತ್ತು ಆಫೀಸಲ್ಲಿ ತುಂಬ ಕೆಲಸ ಇದೆಯಾ? ನನ್ನ ಎಷ್ಟೆಲ್ಲ ಕಷ್ಟ ಆಯಿತು ಅಂತ ನಿಮಗೆ ಗೊತ್ತಲ್ಲ. ಅದಕ್ಕೆ ವೇದಾಂತ್ಗೆ ಸಣ್ಣ ಸರ್ಪ್ರೈಸ್ ಕೊಡೋಣ ಅಂತಿದ್ದೀನಿ. ಅಕ್ಕ, ಕಂಪ್ಲೇಂಟ್ ವಾಪಸ್ ತಗೊಂಡು ಹುಡುಗಿ ಮೆಲ್ಲಕ್ಕೆ ಮಾತಾಡು, ಮನೇಲಿ ಯಾರಾದರೂ ಕೇಳಿಸ್ಕೊಂಡ್ರೆ. ಸರಿ ಆಯ್ತಕ್ಕ. ಮನೇಲಿ ನಿಂಗೆ ಮತ್ತೆ ಅದಿತಿಗೆ ಬಿಟ್ಟರೆ ಇನ್ಯಾರಿಗೂ ವಿಷಯ ಗೊತ್ತಿಲ್ಲ. ನೆನ್ನೆ ವೇದಾಂತ್ ಅರೆಸ್ಟ್ ಆಗಿದ್ದ ಅಂತ ಏನಾದರೂ ವಿಷಯ ಗೊತ್ತಾದರೆ ಅಕ್ಕನ ಮದ್ವೆಗೆ ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ. ಛೇ, ಹೌದಲ್ವಾ? ಅದು ನಿಜಾನೇ. ಅದು ಅಲ್ಲದೆ ನಾನು ನೆನ್ನೆ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ ಬಗ್ಗೆ ಗೊತ್ತಾದ್ರಂತೂ ಮುಗೀತು. ಡೌಟೇ ಇಲ್ಲ ಅಕ್ಕ, ಮರಣದಂಡನೆ ಫಿಕ್ಸು. ಹೌದು, ಅದಕ್ಕೆ ಈ ವಿಷಯದ ಬಗ್ಗೆ ಡಿಸ್ಕಷನ್ ಬೇಡ, ಆಯ್ತಾ? ಸರಿ ಅಕ್ಕ, ಹುಷಾರು. ಹಾ, ಬರುವಾಗ ದೊಡ್ಡ ಚಾಕ್ಲೇಟ್ ತಗೊಂಬ. ಸರಿ, ತರ್ತೀನಿ. ಅಗ್ರಜ, ಯಾವ ಕಡೆ ಹೊರಟ? ಆಫೀಸ್. ವೇದಾಂತ್, ತಿಂಡಿನೂ ತಿಂದೆ ಆಫೀಸ್ಗೆ ಹೋಗ್ತಾ ಇದೆಯಾ? ನಿನ್ನೆ ನಡೆದಿದ್ದನ್ನೆಲ್ಲ ಮನಸ್ಸಿಗೆ ಹಚ್ಕೋಬೇಡ. ನಿನಗಿಷ್ಟ ಅಂತ ಮಸಾಲೆ ದೋಸೆ ಮಾಡಿದ್ದೀನಿ, ತಿಂದ್ಕೊಂಡು ಹೋಗು. ಪರವಾಗಿಲ್ಲಮ್ಮ, ನಾನು ಕಾಸಿಲ್ಲ. ನೀವಾಗ ಎಷ್ಟು ಟೆನ್ಷನ್ ಆಗಿದ್ದೀರಾ? ಅಗ್ರಜ, ಸ್ವಲ್ಪ ನನ್ನ ಮಾತು ಕೇಳು. ಇವತ್ತು ಆದ್ಯ ಮನೆಗೆ ಬರ್ತೀನಿ ಅಂದಿದ್ದಾಳೆ. ಲೆಟ್ಸ್ ಚಿಲ್ ಲೈಕ್ ದ ಓಲ್ಡ್ ಟೈಮ್ಸ್. ನೀನು ಮನೇಲೆ ರೆಸ್ಟ್ ಮಾಡು. ರೆಸ್ಟ್ ಮಾಡೋದಕ್ಕೆ ನನಗೇನಾಗಿದೆ ವಿಕ್ರಾಂತ್? ಸರಿ, ನಿನಗೇನು ಆಗಿಲ್ಲ, ಆಗೋದು ಇಲ್ಲ. ನೀನೀಗ ಆಫೀಸ್ಗೆ ಹೋಗ್ಲೇಬೇಕಾ? ನಾವು 3 ಜನ ಎಲ್ಲಾದರೂ ಹೊರಗೆ ಹೋಗಿ ಬರೋಣ. ನಿನಗೆ ಸಿಟಿ ಇನ್ಸೈಡ್ ಹೋಗೋಕೆ ಇಷ್ಟ ಇಲ್ಲ ಅಂದರೆ ಹೊರಗೆ ಹೋಗೋಣ. ಯು ನೀಡ್ ಟು ರಿಲ್ಯಾಕ್ಸ್. ಇಷ್ಟು ದೊಡ್ಡ ಸಾಮ್ರಾಜ್ಯನ ರಿಲ್ಯಾಕ್ಸ್ ಮಾಡ್ತಾ ಚಿಲ್ ಮಾಡ್ತಾ ಕಟ್ಟಿಲ್ಲ ವಿಕ್ರಾಂತ್. ವರ್ಕ್ ಇಸ್ ವಾರ್ಶಿಪ್. ಅದು ಹಾಗಲ್ಲ ಅಗ್ರಜ. ವಿಕ್ರಾಂತ್, ನಾನು ಅಪ್ಸೆಟ್ ಆಗಿದ್ದೀನಿ ಅಂತ ನನ್ನ ಬಗ್ಗೆ ನೀವು ಇಬ್ಬರು ಚಿಂತೆ ಮಾಡ್ತಿದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಫ್ಕೋರ್ಸ್ ಸ್ವಲ್ಪ ಅಪ್ಸೆಟ್ ಆಗಿದೆ, ಬಟ್ ಟ್ರಸ್ಟ್ ಮೀ, ನೋ ಐಮ್ ಓಕೆ. ಇನ್ನೊಂದು ದಿನ ನಿನ್ನ ಮನೇಲಿದ್ದರೆ ಇನ್ನೂ ಬೆಟರ್ ಆಗ್ತಿ ಅಂತ ಹೇಳಿದೆ ಅಗ್ರಜ. ನಾನು ನನ್ನ ಬೆಸ್ಟ್ ಅನ್ಕೋತೀನಿ, ನಾನು ಹಾಗೆ ಇರೋದಕ್ಕೆ ಇಷ್ಟಪಡ್ತೀನಿ. ಅಸಂಬದ್ಧವಾಗಿ ಯಾರು ನನ್ನ ವರ್ಸ್ಟ್ ಅಂದರೆ ನಾನು ವರ್ಸ್ಟ್ ಆಗೋದಿಲ್ಲ ಅಲ್ವಾ? ನಾನು ಯಾವ ತಪ್ಪು ಮಾಡಿಲ್ಲ ಅಂದಮೇಲೆ ಸುಮ್ಮನೆ ಮನೇಲಿ ಅನಸೆಸರಿ ಕೂತ್ಕೊಂಡು ಯೋಚನೆ ಮಾಡೋ ಅವಶ್ಯಕತೆ ನನಗಿಲ್ಲ. ನೀನು ಬಾ, ಆಫೀಸ್ಗೆ ಹೋಗೋಣ. ಪ್ರತಿದಿನ ಆಫೀಸಲ್ಲಿ ಹೇಗಿರ್ತೀವೋ ಹಾಗೆ ಇರಬೇಕು. ಐ ವಾಂಟ್ ಎವ್ರಿಥಿಂಗ್ ಟು ಬಿ ನಾರ್ಮಲ್. ಡೋಂಟ್ ವರಿ ಅಗ್ರಜ. ಆಫೀಸಲ್ಲಿ ನೀನು ಸೇಫಾಗಿ ಬರಲಿ ಅಂತ ಪೂಜೆ ಮಾಡಿಸಿದ್ದಾರೆ. ಸೊ ನಮ್ಮ ಶೂಗಳನ್ನ ಇಲ್ಲೇ ಬಿಚ್ಚೋಣ. ವಾಟ್? ಪ್ಲೀಸ್ ಪ್ಲೀಸ್ ಪ್ಲೀಸ್. ರೌಡಿನಾದ್ನಿ, ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ನಿಂದ? ಇನ್ಯಾರು ಬಾವ, ಝೀರೋಯಿಂದ ಅದ್ಭುತ ಸೃಷ್ಟಿ ಮಾಡೋ ಟ್ಯಾಲೆಂಟು ನಮ್ಮದೇ ಅಲ್ವಾ? ವಾಟ್ ಇಸ್ ದಿಸ್ ನಾನ್ಸೆನ್ಸ್? ಡಿಸ್ಕಸ್ಟಿಂಗ್. ಸಾಕು 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 ಸಾಕು. ಹೇಗಿದೆ ಬಾಸ್ ಸರ್ಪ್ರೈಸು? ನಿಮ್ಗೆ ಇಷ್ಟ ಆಯ್ತಾ? ಏನಿದು ಸಾರ್ಥಕ್, ನೀವು ಕೂಡ ಇವ್ರಗಳ ಜೊತೆ ಸೇರಿಕೊಂಡು? ಅದು ಎಂಪ್ಲಾಯೀಸ್ ಎಲ್ಲ ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಿದ್ರು, ಅದಕ್ಕೆ ಅಮೂಲ್ಯ. ಮೊಬೈಲ್ ಐಮ್ ನಾಟ್ ಸರ್ಪ್ರೈಸ್ಡ್. ಇವಳಿಗೆ ಕಂಪ್ನಿ ಜಾಯ್ನ್ ಆದಾಗಿಂದ ಈ ಥರ ನಾನ್ಸೆನ್ಸ್ಗಳು ನಂಗೆ ಯಾವುದು ಸರ್ಪ್ರೈಸ್ ಅಂತ ಅನ್ಸೇ ಇಲ್ಲ. ಏನ್ ಬಾಸ್ ಈಗ ಅಂದ್ಬಿಟ್ರಿ? ನಿಮ್ಗೋಸ್ಕರ ಲೆಟ್ಸ್ ಗೆಟ್ ಬ್ಯಾಕ್ ಟು ವರ್ಕ್. ಸರ್ಪ್ರೈಸ್ ಕೊಡೋದಕ್ಕೆ ಇವತ್ತು ನನ್ನ ಬರ್ತ್ಡೇ ಇಲ್ಲ, ಅಥವಾ ನನ್ನ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿಲ್ಲ, ಅಥವಾ ನಾನು ಯಾವ ಅಚೀವ್ಮೆಂಟು ಮಾಡಿಲ್ಲ. ಕಾನ್ಸಂಟ್ರೇಟ್ ಆನ್ ಯುವರ್ ವರ್ಕ್.
ಏಲಿಯನ್ ಪಿಶಾಚಿ. ಇವ್ನು ಹೊಟ್ಟೆಲಿರುವಾಗ ಇವರಮ್ಮ ಬರೀ ಹಾಗಲಕಾಯಿ ಗೊಜ್ಜೆ ತಿಂದಿದ್ದಾರೆ ಅನ್ಸುತ್ತೆ. ಯಾವಾಗಲೂ ಮುಖ ಉದಿಸ್ಕೊಂಡೇ ಇರ್ತಾನೆ. ಎಲ್ಲೋದ್ರಪ್ಪ, ಕಾಣಿಸ್ತಾನೆಲ್ಲ? ಅಮ್ಮ ಕೂಡ ಬಡ್ಸ್ಕೊಟ್ಟು ಹೋದವ್ರು ವಾಪಸ್ಸೇ ಬರಲಿಲ್ಲ. ಅದು ಎಲ್ರದ್ದು ಊಟ ಆಗೋಗಿದೆ. ಅಮ್ಮ ಅಡುಗೆ ಮನೇಲಿ ಏನೋ ಕೆಲಸ ಮಾಡ್ತಾ ಇರಬೇಕು ಅನ್ಸುತ್ತೆ. ಅಕ್ಕ, ಈಗ ಡ್ರಾಮಾ ಶುರು. ಅಮ್ಮ ಅಪ್ಪ ನೋಡ್ತಾರೆ, ಅಪ್ಪ ಅಮ್ಮ ನೋಡ್ತಾಳೆ. ರೌಡಿ ಬೇಬಿನ ಫೇಸ್ ಮಾಡೋಕ್ಕೆ ಅಮ್ಮಂಗೆ ಭಯ. ಅದಕ್ಕೆ ಮದುವೆ ವಿಷಯ ತೆಗಿಯೋಕ್ಕೆ ಹಿಂದೆ ಮುಂದೆ ನೋಡ್ತಾ ಇರೋದು. ಹಾಗೇನಿಲ್ಲ, ಅಮ್ಮನೇ ಬಂದು ಕೇಳ್ತಾರೆ, ನೋಡ್ತಿರು. ಕೇಳಿದ್ರೆ ಕತೆ ಮುಗ್ದಾಗೆ. ರೌಡಿ ಬೇಬಿ ಮುಖ ಕೆಂಪು ಮಾಡಿಕೊಂಡು ಏನೂ ಮಾತಾಡದೆ ಸೀದಾ ಊಟ ಬಿಟ್ಟು ಎದ್ದೇ ಹೋಗ್ಬಿಡ್ತಾಳೆ. ಯಾಕೆ ಅಪಶಕನದ ಮಾತಾಡ್ತೀಯ? ಸುಮ್ಮನೆ ಇರೇ. ನೀರು ಕುಡಿಯಪ್ಪ. ಅಕ್ಕ, ಕ್ಲೀನಾಗಿ ಅಬ್ಸರ್ವ್ ಮಾಡು. ಮ್ಯಾಚ್ ಫುಲ್ ಟೆನ್ಷನಲ್ಲಿದೆ. ಒಂದು ಬಾಲ್ಗೆ 6 ರನ್ ಬೇಕು ಅನ್ನೋ ಸಿಚುವೇಶನ್ನು. ಅಮ್ಮ ನಾನ್ ಸ್ಟ್ರೈಕಲ್ಲಿದ್ದಾಳೆ, ಅಪ್ಪನ ಬ್ಯಾಟಿಂಗು. ಅಕ್ಕ, ಅಪ್ಪ ಅಮ್ಮ ಇಬ್ಬರು ಸೈನ್ ಲ್ಯಾಂಗ್ವೇಜಲ್ಲಿ ಏನೋ ಮಾತಾಡ್ತಿರೋ ಹಾಗಿದೆ. ಅಮ್ಮ ಅಕ್ಕನ ಫಾರ್ಮ್ ನೋಡಿದ್ರೆ ಯಾಕೋ ಲಾಸ್ಟ್ ಬಾಲು ಕ್ಲೀನ್ ಬೋಲ್ಡ್ ಅನಿಸುತ್ತೆ. ಅವಾಗಿಂದ ಏನೇನೋ ಮಾತಾಡ್ತಿದ್ಯಾ, ನಂಗಂತೂ ಒಂಚೂರು ಅರ್ಥ ಆಗ್ತಿಲ್ಲ. ಸಿಂಪಲ್ ಅಕ್ಕ, ಅಮ್ಮ ಏನೇ ಸನ್ನೆ ಮಾಡಿದ್ರು ಅಪ್ಪ ವಿಷಯ ಪ್ರಸ್ತಾಪ ಮಾಡಲ್ಲ. ಆಗ ಅಮ್ಮನೇ ಧೈರ್ಯ ಮಾಡಿ ಅಮ್ಮು ಅಮ್ಮು ಅಂತ ಒಂದು 2 ಸಲ ನೈಸ್ ಮಾಡಿ ನಿನ್ನನ್ನು ಕೇಳಿಕೊಂಡು ಹೀಗೊಬ್ರು ಬಂದಿದ್ರು ಅಂತಾಳೆ. ಆಮೇಲೇನು ಅಲ್ಲಿಗೆ ಮುಗೀತು. ಅಕ್ಕ ಪ್ಲೇಟ್ನ ಮುಂದೆ ತಳ್ಳಿ ಮೇಲೆದ್ದು ಅಷ್ಟಿಷ್ಟ ಆದರೆ ಅವನನ್ನ ನೀನೇ ಕಟ್ಕೊ ಅಂತಾಳೆ. ಹಾಗೆಲ್ಲ ಏನೂ ಇಲ್ಲ, ಅಪ್ಪನೇ ಮಾತಾಡ್ತಾರೆ, ನೋಡ್ತಿರು. ಏನಾಯ್ತಪ್ಪ ನಿಮ್ಗೆ? ಯಾಕೆ ಹಿಂಗೆ ಆಡ್ತಿದ್ದೀರಾ? ಏನೇನು ಇಲ್ಲಮ್ಮ. ಅಮ್ಮ, ಈಗ ನಾನು ಹೇಳೋ ವಿಷಯಕ್ಕೆ ನೀನು ಕೋಪ ಮಾಡಿಕೊಂಡು ಕೂಗಾಡೋದಾಗ್ಲಿ ಕಿರ್ಚಾಡೋದಾಗ್ಲಿ ಮಾಡಬಾರ್ದು. ಅಂತ ಸೀರಿಯಸ್ ವಿಷಯ ಏನು ಹೇಳ್ತೀರಪ್ಪ? ಅದು ಹಾಗಲ್ಲ. ಇವತ್ತು ನಿಮ್ಮ ದೊಡ್ಡಪ್ಪನ ಮನೆ ಕಡೆಯವರು ನಿನ್ನನ್ನು ಮದುವೆ ಮಾಡಿಕೊಡ್ತೀರಾ ಅಂತ ಕೇಳೋದಕ್ಕೆ ಬಂದಿದ್ರಂತೆ. ಆ ವಧು ಪರೀಕ್ಷೆಗಿಂತ ಮುಂಚೆ ನಮ್ಮ ಹುಡುಗಿನ ಒಂದ್ಸಲ ಕೇಳ್ತೀನಿ ಅಂತ ಅಮ್ಮ ಹೇಳಿದ್ಲಂತೆ. ಇಂಥ ಕಾಮಿಡಿ ವಿಚಾರಕ್ಕೆ ಯಾರಾದ್ರೂ ಕೂಗಾಡಿ ರೇಗಾಡಿ ಮಾಡ್ತಾರಪ್ಪ? ತಮಾಷೆ ಏನಿದೆಯಮ್ಮ? ಇನ್ನೇನಪ್ಪ, ನನಗೀಗಲೇ ಮದ್ವೆನಾ? ಇವತ್ತಲ್ಲ ನಾಳೆ ನೀನು ಮದುವೆ ಆಗಲೇಬೇಕಲ್ವಾ, ಅದರಲ್ಲಿ ಏನಿದೆ? ಈಗ ಯುದ್ಧ ಶುರು. ಕಿವಿ ಮುಚ್ಕೊಳ್ಳೋರು ಮುಚ್ಕೊಂಡ್ಬಿಡಿ. ಸುಮ್ಮನೆ ನಿಂತ್ಕೊಳ್ಳೆ ನೀನು. ಹೌದಾ, ಸರಿ, ನನ್ನ ಹತ್ರನೇ ಮಾತಾಡೋದಕ್ಕೆ ಹೇಳಿ. ಅಮ್ಮೋ, ಅದ್ಯಾರು ಬಂದಿದ್ರು ಅವ್ರ ಹತ್ರ ನಾನೇ ಮಾತಾಡ್ತೀನಪ್ಪ.
cha 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 cha